ಬನ್ನಿ ಬನ್ನಿ ಜನರೇ ಎಬ್ಬಿಸು. ಅದು ನಿರ್ಜೀವ ಅದು ದೀರ್ಘ ದೀರ್ಘ ನಿದ್ದೆಯಲ್ಲಿ ಉಂಟು. ದೀರ್ಘ ಎತ್ತದಿಲ್ಲ, ನನ್ನ ಸ್ವರ ಕೇಳಬೇಕಲ್ಲ, ಅದಕ್ಕಂತೂ ಕುಳಿತಾಗ್ತದೆ. ನೋಡುವ ಈಗ ನನ್ನ ಅಂದ್ರೆ ಅಷ್ಟು ನಮ್ಮ ಎಷ್ಟು ನಿದ್ದೆಯಲ್ಲಿದ್ರು ಕೂಡ ನನ್ನ ಸ್ವರ ಕೇಳ್ತಾರೆ ನೋಡಿ. ಈಗ ಒಂದು ಕರೆಗೆ ಎದ್ದಾಯ್ತು. ಎದ್ರೆ ನೀವು ಅಣ್ಣ ಅದು 6 ತಿಂಗಳಿಗೊಮ್ಮೆ ಕುಂಬಳಣ್ಣ ಕುಂಭಕರ್ಣ. ಅಣ್ಣ ಮಣಿಸಣ್ಣ ಮನುಷ್ಯನಲ್ಲ, ಮನ್ನಿಸಣ್ಣ ಅಪರಾಧವ. ಮನ್ನಿಸಣ್ಣ ನಾನು ನಾನಾಗೆ ಅರ್ಪಿಸುವುದಲ್ಲ, ನಿನ್ನ ಅಣ್ಣನ ಅತ್ತೆ ಅಂತ. ಈಗ ನೋಡಿ ಈಗ ಬೇಗ ಮುಗಿತು ನೋಡಿ. ಕೊನೆಗೆಯವರೆಂದುಕೊಂಡಿದ್ದೀನಿ. ನಾನೇ ಸರಿ ವಿಚಾರ ಲೋಕಮುಖದಲ್ಲಿ ಯಾರು ರಾವಣ ಕೇವಲರಲ್ಲ, ಲೋಕ ರಾವಣನಿದ್ದಾನೆ ಎಂಬುದಾಗಿ ನಾನು ತೋರಿಸಿಕೊಟ್ಟಿದ್ದೇನೆ. ಕೇವಲ ಇನ್ನೊಬ್ಬರ ಸಹಾಯದಿಂದಲ್ಲ, ನಾನು ನನ್ನದಾದಂತಹ ಸಾಧನೆಯನ್ನು ಇರುವುದರ ಮೂಲಕ ಈ ರೀತಿಯ ಸ್ಥಾನಮಾನಗಳನ್ನು ಹೊಂದಿದ್ದೇನೆ. ಅದನ್ನು ಮೆಚ್ಚಿಸಿ ಚಂದ್ರಹಾಸವನ್ನು ಬರೆದಿದ್ದೇನೆ. ಮಾತ್ರವಲ್ಲ, ದೇವತೆಗಳನ್ನ ಕದ್ದು ಬರೆದು ನಮ್ಮ ಓಣಿಗಳ ಆಳುಗಳನ್ನಾಗಿಸಿಕೊಂಡವನು ನಾನು. ಅಂತಹ ರಾವಣೇಶ್ವರನಾದಂತಹ ನನ್ನ ಜೀವನ ಈ ರೀತಿಯಲ್ಲಿ ಹದಗೆಡಿಸಿಕೊಳ್ಳುವುದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಒಂದೇ, ಬೇರೆ ಏನಲ್ಲ. ನನ್ನ ತಂಗಿಯಾದಂತಹ ಶೂರ್ಪನಖೆ ಗಂಡನನ್ನು ಕಳೆದುಕೊಂಡಂತಹ ವೇದನೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಇರುವಂತಹ ಕಾಲದಲ್ಲಿ ಜಲಸ್ಥಾನದಲ್ಲಿರುವುದಕ್ಕೆ ನಾನೇ ಆಜ್ಞೆಯನ್ನು ಮಾಡಿದವನು. ಆದರೆ ಏನು ಮಾಡೋಣ ಹೇಳಿ, ಆ ಪಂಚವಟಿಯ ಪ್ರದೇಶಕ್ಕೆ ಆ ರಾಮ ಹಾಗೂ ಲಕ್ಷ್ಮಣ ಸೀತೆಯ ಕಂಡರಂತೆ ಆ ಸೀತೆಯನ್ನು ಕಂಡು ನನಗೆ ಯೋಗಿನೆಂಬುದಾಗಿ ಭಾವಿಸಿ ಆ ಕರೆದ ಕಡೆಗೆ ಮನವನ್ನು ಮಾಡಿದಂತಹ ನನ್ನ ತಂಗಿಯಾದಂತಹ ಶೂರ್ಪನಖೆಯ ಕರ್ಣನಾಸಿಕಾದಿಗಳು ಆ ಲಕ್ಷ್ಮಣನಿಂದ ಛೇದಿಸಲ್ಪಟ್ಟಿತ್ತು. ಕೇವಲ ತಂಗಿಯ ಮಾನಹಾರದಲ್ಲ, ಲೋಕರಾವಣನೆನಿಸಿದಂತಹ ಈ ದಶಕಂಠನ ಮರ್ಯಾದೆಗೆ ಕೆಡುಕು ಬಂದ ಹಾಗಾಗಿದೆ. ಅದನ್ನು ಬಗೆಹರಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಮಾವನಾದಂತಹ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿರಿಸಿದ್ದೇನೆ. ಅಲ್ಲಿಗೆ ಸುಖಾಂತವಾಗಬಹುದು ಎಂಬುದಾಗಿ ಭಾವಿಸಿದ್ರ ಕಥೆಯಲ್ಲಿಗೆ ಮುಗಿಲಿಲ್ಲ. ಸೀತಾನ್ವೇಷಣೆಗೆ ಹೊರಟಂತಹ ರಾಮ ಆ ಸುಗ್ರೀವನೊಂದಿಗೆ ಸತ್ಯವನ್ನು ಬೆಳೆಸಿ ಈ ಶರಣಿಗೆ ಸೇತುವೆಯನ್ನು ಬರೆಯುವುದರ ಮೂಲಕ ನಮ್ಮದಾದಂತಹ ಲಂಕಾ ನಗರವನ್ನು ಪ್ರವೇಶಿಸಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಹೋದವರು ಎಲ್ಲರೂ ಕೂಡ ಅಳಿದು ಹೋಗಿದ್ದಾರಲ್ಲ, ಅದುವೇ ಮನಸ್ಸಿಗೆ ಬೇಸರ. ಇದನ್ನು ಕ್ಯಾರೆಯಾಗಲೇ ಸಿಟ್ಟೆಂಬುದು ನಕಲಿಂದ ಶಿಖರವರೆಗೆ ಏರುತ್ತಾ ಇದೆ. ಬಿಡಬಾರದು ಬಿಡಬಾರದು. ಆ ರಾಮನನ್ನು ದಶಗಣಿಸಬೇಕು ಅಂತ ಇದ್ರೆ ಏನು ಮಾಡಲಿ ಏನು ಮಾಡಲಿ.
ಅವನನ್ನು ಈಗ ಎಬ್ಬಿಸಬೇಕು. ನಿದ್ದೆಯಲ್ಲಿದ್ದಾನೆ, ಎಬ್ಬಿಸುವ ವ್ಯವಸ್ಥೆ ಮಾಡಬೇಕು. ದೂತ ಎಲ್ಲಿಗೆ ಓಡುದು? ನಾನೇ ಓಡಿ ಬಂದೆ. ಇನ್ನು ನೀನು ಓಡುದಿಲ್ಲ. ನೋಡಿದೆ ಓಡಿದೆ ಆದರೆ ಎಲ್ಲಿಗೆ ಅಂತ ಕೇಳಿಲ್ಲ. ಯಾಕೆ ದೇವರೇ? ಎಲ್ಲಿಗೆ ಅಂತ ಕೇಳಿದ್ರೆ ಅದು ಅಪಶಕುನವಂತೆ. ನೀವೇ ಹೇಳಿದಂತ ಮಾತು, ಆದ್ದರಿಂದ ಕೇಳಲಿಲ್ಲ, ಓಡಿದ್ದೆ. ಹೌದಾ? ಹೌದು. ಆದ್ರೂ ಓಡುವಾಗ ಆಲೋಚನೆ ಮಾಡಬೇಕು. ವಿಷಯ ಏನು ಅಂತ ಬೇಕಾದ್ರೆ ಏನು ವಿಷಯ ದೇವರೇ? ನಿನ್ನಿಂದ ಒಂದು ಮಹತ್ ಕಾರ್ಯವಾಗುವುದಕ್ಕಿದೆ. ನನ್ನಿಂದಲೇ ಜಿಯ? ಹೌದಪ್ಪ. ಏನು ಜಿಯ? ಇವತ್ತು ನೀನು ಅದಕ್ಕೆ ಜನ. ವಿಷಯ ಬೇರೆ ಏನು ಅಲ್ಲ. ಮತ್ತೇನು? ಸಮರದಲ್ಲಿ ಸೋಲು ನಮಗೆ ಆವರಿಸ್ತ ಉಂಟು. ಓಹೋ, ಗೆಲ್ಲಬೇಕು ಅಂತ ಇದ್ರೆ ನನ್ನ ತಮ್ಮನಾದಂತಹ ಕುಂಭಶ್ರವಣನ ಅಗತ್ಯ ಉಂಟು. ಅದಕ್ಕೆ ಈಗ ನೀನು ಎಂತ ಮಾಡಬೇಕು ಗೊತ್ತಾ? ಏನು ಮಾಡಬೇಕು ಜಿಯ? ನೇರವಾಗಿ ಅವನ ಅಂತಪುರವನ್ನು ಸೇರಬೇಕು. ಸೇರಿ ಮಲಗಿರುವಂತಹ ಕುಂಭಶ್ರವಣನು ಎಬ್ಬಿಸಿ. ಏನಾಯ್ತು? ಮಲಗಿರುವಂತಹ ಕುಂಭಶ್ರವಣನನ್ನು ನಾನು ಎಬ್ಬಿಸುವುದು. ಈಗ ಅದಕ್ಕೆ ಜನ ಹೋಗುವುದಕ್ಕೆ ಹೋದೆ. ಒಟ್ಟು ಹೋಗುವುದು. ಮರಳಿ ಬಾರದೂರಿಗೆ ನನ್ನ ಪ್ರಯಾಣ. ನೀನು ಅದಕ್ಕೆ ಬೇಸರ ಮಾಡುದು ಯಾಕೆ? ಎಂತದ್ದು ಜಿಯ? ನೀವು ಒಳ್ಳೆ ಮಾತಾಡಿದ್ರಿ. ಹೋಗಿ ಹೋಗಿ ನಿಮ್ಮ ತಮ್ಮನನ್ನು ಎಬ್ಬಿಸುವುದು, ನಾನು ಎಬ್ಬಿಸುವುದಕ್ಕೆ ಹೋಗುವುದು. ಅದೇನಾದ್ರೂ ಹೆಚ್ಚು ಕಡಿಮೆ ಆದರೆ ಹೆಚ್ಚಾಗ್ಲಿಕ್ಕೆಲ್ಲ ಒಂದು ಕಡಿಮೆ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಗತಿಯಾರು ದೇವರೇ. ನೀನು ಇಷ್ಟಕ್ಕೆ ತಲೆ ಬಿಸಿ ಮಾಡು. ಈ ರಾವಣೇಶ್ವರ ಇದ್ದಾನೆ. ಎಂತದ? ನೀನು ನೋಡುದೆಂತ? ಅದು ನಾನಿದ್ದಾಗ ಆಗಿದ್ದ ಹೊಟ್ಟೆಗೆ ಹಾಕಿದ್ರೆ ಬೆನ್ನಲ್ಲಿ ಬರಬೇಕು. ಏನು ಅಂತ ಭಾವಿಸ್ತಿದ್ಯೋ? ಏನು ಅಂತ ಹೇಳಿದ್ದೀಯ? ನೀನು ಇಲ್ಲದ ಮೇಲೆ ನಿನ್ನ ಹೆಂಡತಿ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಬರುವ ಹಾಗೆ ವ್ಯವಸ್ಥೆ ಈ ರಾವಣೇಶ್ವರ ಮಾಡುತ್ತಾನೆ. ಹಾಗೆ ಅಷ್ಟೇ ನಾನು ಹೇಳಿದ. ನೀನು ಏನೋ ಅಪಾರ್ಥ ಇಲ್ಲ, ಖಂಡಿತವಾಗಿಲ್ಲ. ಹೋಗ್ಬೇಕು. ನೀವಿದ್ದೀರಂತ ಭರವಸೆಯಲ್ಲಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ. ಬದುಕಿದೆ ಬಡ ಜೀವ. ಎಂತದ ಅವಸ್ಥೆಯವರೇ? ಅಲ್ಲಿಂದ ಬರುವಾಗ ಪುಳಕ್ಕಂತ ದೊಡ್ಡದಾದಂತಹ ಬಾವಿಯೊಳಗೆ ಬಿದ್ದದ್ದು. ಪುಣ್ಯಕ್ಕೆ ಬಾವಿಯ ಒಳಗೆ ಬೀಳುವಾಗ ಒಂದು ಬೈಹುಲ್ಲಿನ ಕಟ್ಟು ಹೀಗೆ ಹಿಡಿದು ಮೇಲೆ ಬಂದೆ. ಬಾವಿ ಅಲ್ವಾ? ಒಳ್ಳೆ, ಒಂದಾದ್ರೆ ಒಳ್ಳೆ, ಎರಡಾದ್ರೆ ಒಳ್ಳಾರು. ಬೈಲ್ವಲ್ವಾ? ನಾನು ಹಿಡಿದದ್ದು ಮೀಸೆ. ಬದುಕಿದೆ ಒಳಗೋದು ನಾನು ಎಲ್ಲಿಂದ ಕಾಣಲಿಕ್ಕೆ ಇರಲಿಲ್ಲ. ಈಗ ಎಬ್ಬಿಸುವುದಕ್ಕಂತೆ ಹೇಳಿದ್ದಾರೆ. ಬನ್ನಿ ಬನ್ನಿ ಜನರೇ, ಎಬ್ಬಿಸು. ಅದು ನಿರ್ಜೀವ. ಅದು ದೀರ್ಘ ನಿದ್ದೆಯಲ್ಲಿ ಉಂಟು. ದೀರ್ಘ ಎತ್ತದ್ದಿಲ್ಲ. ನನ್ನ ಸ್ವರ ಕೇಳಬೇಕಲ್ಲ, ಅದಕ್ಕಂತೆ ಎದ್ದು ಕುಳಿತ ಆಗ್ತದೆ. ನೋಡುವ. ಈಗ ನನ್ನಂದ್ರೆ ಅಷ್ಟು ನಮ್ಮ ಎಷ್ಟು ನಿದ್ದೆ ಇದ್ರು ಕೂಡ ನನ್ನ ಸ್ವರ ಕೇಳ್ತಾರೆ.
ಗೆದ್ರೆ ನೀರುಳ್ಳಿ ಅಣ್ಣ ಅದು ಕುಂಬಳಣ್ಣ 6 ತಿಂಗಳಿಗೊಮ್ಮೆ ಕುಂಬಳಣ್ಣ ಕುಂಭಕರ್ಣ ಅಣ್ಣ ಮಣಿಸಣ್ಣ ಮನುಷ್ಯನಲ್ಲ ಮನ್ನಿಸಣ್ಣ ಅಪರಾಧವ ಮನ್ನಿಸಣ್ಣ ನಾನು ನಾನಾಗೆ ಅರ್ಪಿಸುವುದಲ್ಲ ನಿನ್ನ ಅಣ್ಣನ ಅತ್ತೆ ಅಂತ. ಯಾಕೆ? ಕಿಲೋಕ್ಕು. ಈಗ ನೋಡಿ ಹೇಳ್ತೇನೆ, ಈಗ ಬೇಕಾಗಿತ್ತು ನೋಡಿ. ಅದು ಕೋಮದಲ್ಲಿಂಟು ಕೋಮ ಅದಕ್ಕೆ ಕೆಲವರಿಗೆ ಎಂತ ಗೊತ್ತುಂಟಾ, ಈ ಸುಪ್ರಭಾತ ಇಲ್ಲದೆ ಹೇಳುದಿಲ್ಲ. ಹೌದು ಕೆಲವರಿಗೆ ಎಷ್ಟು ನಿದ್ದೆ ಬರಲಿ, ಒಂದು ಸುಪ್ರಭಾತ ಕೇಳಿದ್ರೆ ಪಡಕ್ಕೆ ಎದ್ದು ಮಾಡ್ತಾರೆ. ಕೌಸಲ್ಯ ಇವರಿಗೆ ಸಹ ಹಾಗೆ. ಕೌಸಲ್ಯ ಈಗ ಸುಪ್ರಭಾತ ಆಡುದಕ್ಕೆ ಜನ ಬೇಡುವ? ನಾನೇ ಇದ್ದೇನಲ್ಲ ಆಗ್ಲಿಕ್ಕೆಲ್ಲ ಕಂಚಿನ ಗಂಟ ಆಗ್ಬೇಕು. ಕಂಚಿನ ಗಂಟೆ ಅವರೇ ಕಂಚಿನ ಗಂಟ, ಕಂಚಿನ ಗಂಟ ಭಾಗವತರು ನನ್ನ ಒಂದು ಕಂಠದಲ್ಲಿ ಸುಪ್ರಭಾತ ಆಡ್ತೇನೆ ನೋಡಿ, ಅವರ ಕಿವಿಗೆ ಪಿತ್ತೊಡನೆ ಎದ್ದಾಗುತ್ತದೆ. ಏಳಯ್ಯ ಏಳು ಕುಂಭಕರ್ಣ ಬೆಳಗಾಯಿತೇಳು, ಏಳಯ್ಯ ಕುಂಭಕರ್ಣ ಬೆಳಗಾಯಿತೇಳು, ಆಗುವುದಿಲ್ಲ. ಏಳು ಕುಂಭಕರ್ಣ ನಿನ್ನ ಬಾಪ ಎಂದು ಕರೆದ ನೇಳಯ್ಯ ಕುಂಭಕರ್ಣ ಬೆಳಗಾಯಿ. ಅದರ ಬದರ ರಾಮ ಬಾಣ ಕೌಸಲ್ಯ ಇದಾಗಲಿಕ್ಕೆಲ್ಲ ಕೆಲವರಿಗೆ ಸುಪ್ರಭಾತ ಆಗುದಿಲ್ಲ, ಆಗುದಿಲ್ಲ. ನವ್ಯ ಗೀತೆ ಆಗಬೇಕು. ನೀವು ನೋಡ್ಲಿಲ್ವಾ? ಗಗನದಲ್ಲಿ ಮಳೆಯದಿ ಗಗನದಲ್ಲಿ ಈಗ ನೋಡಿ, ಈಗ ಹೇಳ್ತಾರೆ ಮುಂಜಾನೆದ್ದು ಕುಂಬರನ್ನ ಆಡುವ ನೋಡಣ್ಣ, ಆಡಾಡಿ ಬಂದು ನೋಡಣ್ಣ, ಆಡಾಡಿ ಬಂದು ನೋಡು ಬಾಲಣ್ಣ. ಇನ್ನು 6 ತಿಂಗಳು ಅದಕ್ಕೆಲ್ಲ ಸುಮ್ಮನೆ ಆಚೆ ನಾವು ಕಷ್ಟಪಡ್ತೇವೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಸನ್ಮಾನ ನಿತ್ಯ ಭಯಂಕರ ಉಂಟು. 6 ತಿಂಗಳು ಎಂತದು? ಯಾರು? ಜಾಗ್ರತೆ ಜಾಗ್ರತೆ. ಜಾಗ್ರತೆಗೆ ಈಗ 2 ಪಾರಿಸ್ಲಿಕ್ಕುಂಟು. ಈಗ ನೋಡಿ, ಜಾಗ್ರತೆಯ ಪೆಟ್ಟಿಗೆ ಹೇಳದಿದ್ರೆ ಹೇಳುದಿಲ್ಲ ಟೊಮೆಟೊಕ್ಕೆ ಬಾರಿಸುವ ಆಗ್ಬೇಕಲ್ಲ. ಕಿವಿಯ ಟೊಮೆಟೊಗೆ ಬಡಿಯುವಾಗ ಪಕ್ಕೆಚ್ಚರಾಗಿ ನೋಡಿ. ಸ್ವಲ್ಪ ನಾಟುತ್ತಾ ಉಂಟು, ಕೋಮದಲ್ಲಿ ಉಂಟದು. ಇಲ್ಲ ನಾಟುತ್ತಾ ಉಂಟು ನೋಡಿ. ನಿಮ್ಮ ಹೋಮದಲ್ಲಿ ಇರಲಿ, ಕೋಮದಲ್ಲಲ್ಲ ಕೋಮ. ಈಗ ನೋಡಿ. ಎಂತದ ಇಲ್ಲಿ ಸಮಸ್ಯೆ ಆಗಿದೆ? ಸಮಸ್ಯೆ ಆಗಿದೆ ಉಂಟು ಉಂಟು, ಇಲ್ಲೇನೋ ಸಮಸ್ಯೆ ಉಂಟು. ಈಗ ನೋಡಿ, ಒಳಕಿವಿ ಹೋಗಿದೆ, ಒಳಕಿವಿ ಹೋಗಿದೆ. ಈ ಅಂಟಿಗೆ ತೋರಿಸಬೇಕು. ಇದು ನಿಮ್ಮ ಜೋಗಕ್ಕೆ ಸತ್ತ ಕೇಳಿಲ್ಲಲ್ಲ. ಕಿವಿ 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 ಸರಿ ಮಾಡಿ. ಕತೆ ಅದು ಆಗಲ್ಲ ತರಬೇಕಿತ್ತು. ಅದರಲ್ಲಿ ಹೊಡೆದ್ರೆ ನೀವಿರುವುದಿಲ್ಲ, ಅದರಲ್ಲಿ ಹೊಡೆದಿಲ್ಲ. ಈಗ ನೋಡಿ, ಗದೆಯಿಂದ ಇವರ ಎದೆಗೆ ಬಾರಿಸುವಾಗ ಮತ್ತೆ ಹೇಳುದಿಲ್ಲ ಅವರು, ಪೆಟ್ಟಿನ ರುಚಿ ಮತ್ತೆ ಹೇಳುದಿಲ್ಲ.
ನೇರ ಇದೇ ಮಾರ್ಗದಲ್ಲಿ ಹೇಳಿ ದಾರಿ ಬಿಡಿ. ಈಗ ಹೋಗ್ತಾರೆ. ನಾನು ಮನಸ್ಸು ಸ್ವಲ್ಪ ಮೃದು. ಯಾಕೆ? ಯಜಮಾನ್ರಲ್ಲ, ಯಜಮಾನ್ರ ಮೇಲೆ ಒಂದು ಕೈ ಎತ್ತಿದ ಅಂತ ನಾಳೆ ಪ್ರಚಾರ ಆಗಬೇಡ. ಪಂಚಮಹಾಪಾತಕಗಳಲ್ಲಿ ಒಂದು. ಅದಕ್ಕೆ ಸ್ವಲ್ಪ ಮೆಲ್ಲ ಮಾಡ್ತಾರೆ. ಈಗ ಸ್ವಲ್ಪ ಬಲ ಹಾಕಿ ಬಡಿವ. ನಿಮಗೂ ಶುರು ಆಗ್ತದೆ. ಈಗ ಪೂರ್ಣ ಬಲ ಹಾಕಿ. ನನ್ನ ಮನೆಗೆ ಹೇಳ್ತದ್ದು ಇಲ್ಲ, ಗದೆ ಹಾಕ್ಲಿಲ್ಲ. ಮೆಣಸಿನ ಒಟ್ಟಿ ಮೆಣಸಿನ ಒಟ್ಟಿ ಹೋಯ್ತು. ಮೆಣಸು ಚುಟ್ಟಿ ಉಂಟಿದ್ದಾರೆ. ಬಾರಿ ಘಾಟಿ ಮೆಣಸು. ಘಾಟಿ ಮೆಣಸು ಇರುತ್ತೆ ಈಗ. ಬಿಳಿ ಮೆಣಸು ಅದು ಖಾರ ಒಳ್ಳೆದು. ಇದು ಇಷ್ಟು ಹಾಕುವುದಕ್ಕಿಂತ ಒಂದು 4 ಹಾಕಿದ್ರೆ ಭಾರಿ ಅನಿಸ್ತದೆ. ತಪ್ಪಂತೆ ಅಲ್ಲ, ಖಾರ ಮಾತ್ರ ಇತ್ತು. ಕರಿಮೆಣಸು. ಕರಿಮೆಣಸು ಇದುಂಟಲ್ಲ, ಇದರ ಹುಡಿಯನ್ನು ಮೂಗಿಗೆ ಹಾಕುವಾಗ ಕೇಳಬೇಕು. ನಿಲ್ಲಿ ಇದು ಮೆಣಸು ನಾಟುದಿಲ್ಲ ಚಪ್ಪೆ ಅಂತ. ನಿಮ್ಮ ಮೆಣಸು ಚಪ್ಪೆ ಕಾಣಬೇಕು. ಯಾಕಾದ್ರೂ ನಾಟಲಿಲ್ಲ ಇವರಿಗೆ. ಎಂತ ಬೇರೆಯಾ? ತಣ್ಣೀರು ಹಾಕಿ 6 ತಿಂಗಳು ಇರ್ಬೇಕದು. ಇಲ್ಲಿ ಎದುರು ಬಂದಿದ್ದಲ್ಲ. ಸಕ್ಕರಾಗ್ತಿಲ್ಲ. ಈಚೆ ಬಾಜಿಯಾ? ಈಚೆ ಬಾಜಿ ಅಪ್ಪ. ಈಗ ಜೀವ ಉಂಟೇ ಇಲ್ಲ ಅಂತ ಬೇಕಲ್ಲ. ಮೃದಂಗದಲ್ಲಿ ಇಲ್ಲ ಇಲ್ಲ ನಾಟಿಲ್ಲ ಬೇರೆ ಇಲ್ಲ ಇಲ್ಲ. ಬರೆ ಇಡ್ಬೇಕಲ್ಲ. ಇದು ಕಬ್ಬಿನದು ತಲಕೆ ಉಂಟ. ತಲಕೆ ಕಬ್ಬಿನದ್ದು ಯಾಕೆ ಬಿಸಿ ಮಾಡಿದ್ದು ಪಾಪ. ಅದಲ್ಲಿ ಎಲ್ಲ ಇದಾಗಿ ಹೋದ್ರೆ ಹೋಗಿ ಆಗಿದೆ. ಒಳ್ಳೆದಾಗಿ ಇವರಿಗೆ ಆಗಲಿ ಹೇಳ್ಬೇಕಿತ್ತು. ಇದೆಲ್ಲ ಬೇಕಿತ್ತು. ಈಗ ನೋಡಿ ಕಬ್ಬಿಣದ ಸಲಾಕೆಯನ್ನ ಇವರ ಪಾದಕ್ಕೆ ಹೀಗೆ ಜಿಂಕಂತ ಇಡುವ. ಓಡುವ ಬೆಟ್ಟಲ್ಲಿ ಕೈಬಾಜಲ್ಲಿ ನೀರಿಗೆ ಭಯಂಕರ ಬಿಸಿ ಉಂಟು. ಅದು ನೋಡಿ ಕೆಂಪು ಪಾದದ್ದು ಬಿಡಿ ಬಿಡಿ ಖಾತೆಯಲ್ಲಿ ಇಟ್ಟು ಕಾಲಿಗೆ ನೋಡಿ ಈಗ ಜಿಂಕಂತ ಆಗ್ತದೆ. ಎಲ್ಲ
ಮೆಲೋದಿ ಸಾಧಾರಣ ಆಯ್ತು ಈಗ, ಸಾಧಾರಣ ಆಯ್ತು. ಅವರಿಗೆ ಮುಸಿ ಕತ್ತಿದ ಅನುಭವ. ಅದು ಪಾದಕ್ಕೆ ಕೆಲವರದ್ದು ನಾಟುದಿಲ್ಲ, ಕೆಲವರದ್ದು ದಪ್ಪ ಪಾದ ಇದ್ದಾರೆ, ಕೆಲವರು ದಪ್ಪ ಮಂಡೆಯವರು ಇರ್ತಾರಲ್ಲ, ಹಾಗೆ ದಪ್ಪ ಪಾದದವರು ಕೆಲವರು ಇರ್ತಾರೆ. ಅದಕ್ಕೆ ಗಟ್ಟಿಗೆ ಇರಬೇಕು. ನೋಡಿ ಎರಡು ಸರಿ ಆಯ್ತು, ಎರಡು ಸರಿ ಆಯ್ತು. ಗಟ್ಟಿಗೆ ಸಣ್ಣಾಗ್ಲಿಲ್ಲ, ನಾಟಬೇಕಾ ಮಾಡ್ತೇನೆ ಒಟ್ಟಿಗೆ. ಇದು ತ್ರೇತಾಯುಗ ಮುಗಿಯುತ್ತದೆ ಅವಾಗ, ತ್ರೇತಾಯುಗ ಮುಗಿಯುತ್ತದೆ. ಎಷ್ಟೊತ್ತು ವ್ಯವಸ್ಥೆ, ಎಷ್ಟು ಬಿಸಿ ಉಂಟು. ಹೌದು, ಚೂರು ಕೂಡ ನಾಟ ಅಲ್ಲ. ನಾನು ಆಲೋಚನೆ ಮಾಡುದು ನಿಮ್ಮಂತವರಿಗೆ ಆದ್ರೆ ಇದು ಸ್ವಲ್ಪ ಇದೆ. ಓ ಹೋಯ್ತು, ಬಂದವರು ಹೋದ್ರ, ಎರಡು ಹೋದಾಗ ಆಯ್ತು ಅಲ್ಲಿಗೆ, ಎಲ್ಲ ಹೋಯ್ತು. ನಿಂತು ಪ್ರಾರ್ಥನೆ ಮಾಡಿ ಹೇಳಲಿಲ್ಲ, ಅದಕ್ಕೆ ಕೂಡ ನಾಟ್ಲಿಲ್ಲ. ನಾನು ಮಾತ್ರ ಜೀವಂತ ಹೋದೆ. ಯಾರು ಕತ್ತಲಕ್ಕದೆ ಹೇಗೆ ಎತ್ತನ ಎಲ್ಲಿಗೆ ದೇವರ ನಿನ್ನ ಸಾಲಕ್ಕೆ ಪ್ರಯೋಜನಕ್ಕೆ ಬರಲಿಲ್ಲ. ಪ್ರಯೋಜನ ಇಲ್ಲ. ಏನಾರು ಮಾಡಿ
ಹೊತ್ತಿನಲ್ಲಿ ಮಾಡಿ ಗರ್ಭಿಸಿದ ಹಾಗಾಯಿತು. 6 ತಿಂಗಳ ನಿದ್ರೆ, 6 ತಿಂಗಳ ಎಚ್ಚರ, ಯಾಕೆ ಹೀಗಾಯಿತು ಎಂಬುದಾಗಿ ನಾನು ಅರಿಯೇ ಈ ಕಾಲದಲ್ಲಿ ಸಹಿಸುವುದಕ್ಕಾಗುವುದಿಲ್ಲ. ಈ ನೇರ ಲೋಕವ ಅಷ್ಟು ಮಾತ್ರವಲ್ಲ, ಕಾಣ್ತಾ ಇರುತ್ತಾ ಜಲಚರದಲ್ಲಿರುತ್ತಾ ನೀರನ್ನು ಕುಡಿತೇನೆ.
ಮತ್ತೆ ನೋಡುವುದೇನು ಸೆರೆಯಲ್ಲಿ ಆಳುಗಳನ್ನು ಕೊಡುವುದಕ್ಕಾಗಿ ದಂಡ ಪಿಂಡಗಳು ಎಲ್ಲ ಹೌದಾ
ಕೆಲಸ ಮಾಡು. ಏನು ಕೊಟ್ಟರೂ ಕೂಡ ಅವನ ಹಸಿವು ನಿವಾರಣೆಯಾಗುವುದಿಲ್ಲ ಅಂತಾದ್ರೆ ಇಲ್ಲ 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 ಆಗುದಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನಕ್ಕೀಗ? ಬೇರೆ ಏನು ಅಲ್ಲ, ಹಾ, ನಮ್ಮ ಗುರುಗಳು ಗುರುಗಳನ್ನು ಕೊಡುದ ಒಬ್ಬರೇ ಇರುವುದು ಪಾಪ ಅವರು. ಗುರುಗಳನ್ನು ಕೊಟ್ಟರೆ ಮತ್ತೆ ನಮಗೆ ಯಾರು ಗುರು? ಅದೇ ಅದಲ್ವಾ, ಅದೇ ಅವನನ್ನು ಕರೆದುಕೊಂಡು ಹೋಗಿ ಗುರುಗಳ ಭವನವಿದೆ ಅಲ್ಲಿಗೆ ಕಳುಹಿಸಿ ಅವರು ಪರಿಹಾರ ಮಾಡ್ತಾರೆ. ಆಮೇಲೆ ಇಲ್ಲಿ ಬರುವುದು ಶುಕ್ರಾಚಾರ್ಯ ಹೋಗಿ ಹೇಳಿ. ಸರಿ ಸರಿ ಯಾರಲ್ಲಿ ತಮ್ಮನಾದಂತಹ ಕುಂಭಶ್ರವಣನನ್ನು ಸ್ನಾನ ಮಾಡಿಸಿ ಶೃಂಗರಿಸಿ ಆ ಸ್ಥಾನಕ್ಕೆ ಬರುವುದಕ್ಕೆ ಹೇಳಿ. ಕಲವನ್ನು ಕಳೆಯಬೇಕಾದವ ಈ ಕಾಲಕ್ಕೆ ನನ್ನ ನೋಟಗಳಾಗಿದ್ದಿ. ದುಃಖ ಎಂಬುದು ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂಡ ಏನಾಯ್ತು? ತಪ್ಪಲ್ಲ ದೇಶದ ಅರಸರು ಏನಾದ್ರು ತೊಂದರೆಯನ್ನು ಉಂಟು ಮಾಡಿದರೆ ಹೇಳಲ್ಲ ಹೇಳಲ್ಲ. ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು, ಆದರೆ ಏನು ಮಾಡೋಣ? ಬಂದಂತಹ ಕಷ್ಟಗಳು ಸಣ್ಣ ವಿಷಯವೇ. ತಮ್ಮದಾದಂತಹ ಹುಲಿಗಳಾಗಿರುವಂತಹ ದೇವತೆಗಳಿಂದ ಯಾವುದೇ ಕೊರತೆಯಾಗಲಿ ಆ ತಪ್ಪನ್ನು ದೇಶದ ರಾಜರುಗಳು ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ನೀಡಿ ನನಗೆ ಶರಣಾಗತಿಯನ್ನು ಅನುಸರಿಸಿಕೊಂಡು ಹೋಗುತ್ತಾ ಇದ್ದ. ಆದರೆ ಇದು ಬೇರೆ ಯಾರಿಂದ ಆದದ್ದಲ್ಲ. ನನ್ನ ಮುಖದಲ್ಲಿ ಈ ರೀತಿ ಬೇಸರ ಆವರಿಸಿಕೊಳ್ಳುವುದಕ್ಕೆ ಕಾರಣ ನಮ್ಮವರೇ, ಬೇರೆ ಯಾರು ಅಲ್ಲ. ನಮ್ಮ ತಂಗಿಯಾದಂತಹ ಶೂರ್ಪನಖಿ ಪಂಚವಟಿ ಪ್ರದೇಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವುದಕ್ಕೆ ನಾನೇ ಆಜ್ಞೆಯನ್ನು ಮಾಡಿದವ. ಯಾಕೆ? ಮನದಲ್ಲಿ ಬೇಸರ ಆವರಿಸಿಕೊಳ್ಳಬಾರದು, ಗಂಡನನ್ನು ಕಳೆದುಕೊಂಡಂತಹ ವೇದನೆ ಅವಳಿಗಾಗಬಾರದು ಎಂಬ ಉದ್ದೇಶದಿಂದ ಅವಳು ಜಲಸ್ಥಾನದಲ್ಲಿದ್ದುಕೊಳ್ಳಿ ಎಂಬುದಾಗಿ ನಾವೇ ಹೇಳಿದರು. ಆದರೆ ಏನು ಮಾಡೋಣ? ಆ ದಶರಥನ ಕಂದನಾದಂತಹ ರಾಮ ಹಾಗೂ ಅವನ ತಮ್ಮನಾದಂತಹ ಲಕ್ಷ್ಮಣ ಮಡದಿಯಾದಂತಹ ಸೀತೆಯನ್ನು ಒಳಗೊಂಡು ಪಂಚವಟಿ ಪ್ರದೇಶವನ್ನು ಸೇರಿದರಂತೆ. ಆ ಸೀತೆಯನ್ನು ಕಂಡು ನನಗೆ ಯೋಗ್ಯನು ಎಂಬುದಾಗಿ ಭಾವಿಸಿ ಸೀತೆಯನ್ನು ಕರೆತರುವಂತಹ ಮನ ಮಾಡಿದಾಗ ಅವನ ತಮ್ಮನಾದಂತಹ ಲಕ್ಷ್ಮಣ ನಮ್ಮ ತಂಗಿಯಾದಂತಹ ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ.
ನಮ್ಮವರು ಇರ್ಲಿಲ್ವಾ? ಮುಂದಿನ ಕಥೆ ಬೇರೆ ಎನ್ನುವಲ್ಲ. ಅವರ ರಕ್ಷಣೆಗಾಗಿ ಕಳುಹಿಸಿದಂತಹ ಕರದೂಷಣಾದಿಗಳು ಆ ವಿಷಯದ ಬಗ್ಗೆ ಚರ್ಚಿಸುವುದಕ್ಕೆ ಹೋದಂತಹ ಕಾಲಕ್ಕೆ ಆ ರಾಮನೆಂಬ ಅವರೆಲ್ಲರನ್ನು ಕೊಂದು ಕಳುಹಿಸಿದಂತೆ. ಹೌದಪ್ಪ, ಆದಂತಹ ಅವಮಾನವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಮಾವ ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಇರಿಸಿದೆ. ಅಲ್ಲಿಗೆ ಕಥೆ ಮುಗಿಬಹುದು ಅಂತ ಭಾವಿಸಿದ್ರು. ಅಲ್ಲಿಂದಲೇ ಸುಗ್ರೀವನನ್ನು ಸೇರಿಸಿಕೊಂಡು ನಮ್ಮದಾದಂತಹ ಲಂಕಾ ನಗರವನ್ನು ಸೇರಿ ಯುದ್ಧಾಹ್ವಾನವನ್ನು ಕೊಟ್ಟಿದ್ದಾನೆ ತಮ್ಮ. ಆದರೆ ಏನು ಮಾಡೋಣ ಹೇಳು, ಇದುವರೆಗೆ ತಲೆ ಎತ್ತಿ ನಿಂತಹ ರಾವಣ ತಲೆ ಬಗ್ಗಿಸುವಂತಹ ರೀತಿಯಲ್ಲಿ ಆಗಿದೆ. ಸೋಲು ಎಂಬುದು ನಮ್ಮ ಪಾಲಿಗೆ ಆವರಿಸಿಕೊಳ್ಳುತ್ತಾ ಇದೆ. ಅವರನ್ನು ಗೆಲ್ಲಬೇಕು ಅಂತ ಇದ್ರೆ ನಾಳಿನ ಕಾಲದಲ್ಲಿ ನೀನು ಯುದ್ಧಕ್ಕೆ ಹೋಗಬೇಕು ತಮ್ಮ. ಏನು ಚಾಚಿಗಳಿಗೆ ಆಹಾರವನ್ನಾಗಿಸಿ ಗುಣಪಡಿಸ್ತೇನೆ. ಅಷ್ಟು ಮಾತ್ರವಲ್ಲ, ಈ ಯುದ್ಧ ಈ ಬೆಳಗಾಗುವ ಹಾಗೆ ನಾನು ಯುದ್ಧವನ್ನು ಮಾಡ್ತೇನಲ್ಲ. ಜಯಶಾಲಿಯಾಗಿ ತಡೆ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಯಾಕೆ ಅರಮನೆಯಲ್ಲಿದ್ದು ಬೇಕಾದನ್ನು ತಿಂದು ಚೆನ್ನಾಗಿ ನಿದ್ರೆಯನ್ನು ಮಾಡುವುದು ಬಿಟ್ಟು ಕಾಡಲ್ಲಿ ಏನು ನಮ್ಮ ತಂಗಿ ಹಾಕಿರುತ್ತಾ ಶೂರ್ಪನಖೆಯ ಕಿವಿ ಮೂಗುಗಳನ್ನು ತುಂಡರಿಸಿದ್ಯಾರು? ನನ್ನ ತಮ್ಮ. ಹೆಣ್ಣು ಮಕ್ಕಳಿಗೆ ಅದೇ ಶೋಭೆ. ಆ ರೀತಿಯಲ್ಲಿ ನೀನು ತುಂಡರಿಸಿದ್ದಲ್ವಾ? ಪ್ರಶ್ನಿಸುವುದಕ್ಕಾಗಿ ಬಂದಲ್ಲ ಕುಂಭಾಚಾರ.
ಎತ್ತರೆ ಮುದ್ದೆ ಮತ್ತೆ ನಿದ್ದೆ ಇಷ್ಟರಲ್ಲೇ ಸೀಮಿತವಾಗಿ ಹೋಯಿತು. ಜೀವನ ಚರ್ಯೆಯ ಬಗ್ಗೆ ಜೀವನಾನುಭವವನ್ನು ಹೊಂದಬೇಕಾದದ್ದು ಜೀವನಾದವನ ಅತ್ಯ ಕರ್ತವ್ಯ. ಅದನ್ನು ಮರೆತು ಬಿಟ್ಟೆ ನೀನು. ನಿನ್ನ ತಂಗಿ ಸರಿಯಾದ ಹೆಣ್ಣು ಮಗಳು ಹೌದು ಅಂತಿದ್ರೆ ಅವಳಿಗೆ ಆರ್ಯಾವೃತ್ತದ ಹೆಣ್ಣು ಮಕ್ಕಳಿಗೆ ಯಾವ ಗೌರವವು ಅದೇ ಗೌರವವನ್ನು ಕೊಟ್ಟು ಮಾನಿಸುತ್ತಾ ಇದ್ದೆ. ಮದುವೆಯಾಗಿ ಗಂಡನನ್ನು ಕಳಕೊಂಡು ಸೂತನ ಹೆಣ ಎದುರಲ್ಲಿ ಇರುವಾಗಲೂ ಇನ್ನೊಬ್ಬ ಪರಪುರುಷನನ್ನು ಮೋಹಿಸ್ತಾನೆ ಅಂತಾದರೆ ಅವಳ ಅಲ್ಪಮತಿತ್ವಕ್ಕೆ ಇನ್ನೇನು ಸಾಕ್ಷಿ ಬೇಕು ಹೇಳು. ಆದ್ದರಿಂದಲೇ ಪುರುಷಾತಿಕ್ರಮಣಕ್ಕೆ ಮೂಲತೆಯೇ ಶಾಸ್ತಿ. ಇದನ್ನೇ ಮಾಡಿಸಿದವನಿಗೆ ಶೂರ್ಪಣಕೆಯ ಕಿವಿ ಹೋದುದ ಮೂಗು ಹೋದುದರ ಫಲ ನೀನು ನೋಡಿದೆಯಲ್ಲ ಲಂಕೆಯಲ್ಲಿ. ಕೋಟಿ ಕೋಟಿ ಧನುಜರಾಜನಾಗಿದೆ. ಅವಳ ಅಣ್ಣನಾಗಿ ನಿನಗೆ ಉಳಿಬೇಕು ಎನ್ನುವ ವಾಚ್ಯ ಉಂಟುತ್ತಾದ್ರೆ ರಾಮನೆಂಬ ಮನುಜನಿಗೆ ಮಣಿ ಮಲೆತು ಬಂದ್ರೆ ತಲೆ ಹೋಗಿ. ಸೀತೆಯನ್ನು ಪಡೆಯುವುದಕ್ಕಾಗಿಯೇ ನನ್ನ ಲಂಕೆಯ ಪಾದಯಾತ್ರೆ. ನಿನ್ನನ್ನು ಸರ್ವನಾಶ ಮಾಡಿಸುತ್ತೇನೆ. ಆದರೆ ಹೇಗೆ ಪಡೆಯುತ್ತೆ ಎಂಬುದಾಗಿ ಅಂಬರ ಪಥದಿಂದ ಎಳಿದ ದಿವ್ಯ ಜ್ಯೋತಿ ನೀನು. ಆಶ್ಚರ್ಯವಾಗುತ್ತಾ ಉಂಟು. ಇದೆಲ್ಲ ಸತ್ವಸ್ತುಗಳನ್ನು ಹಿಡಿದುಕೊಂಡು ಎಲ್ಲಿಂದ ಬಂದೆ? ಏನಯ್ಯ? ದೇವಲೋಕದಿಂದ ಸುರಪಾನರು ಕಳುಹಿಸಿಕೊಟ್ಟಂತಹ ಉದ್ದೇಶವಿದೆ. ದುರುಳನಾದಂತಹ ರಾವಣನು ವಧಿಸುವುದಕ್ಕೆ ಬೇಕಾಗಿ ರಥವನ್ನೇರಿ ನೀನು ಯುದ್ಧವನ್ನು ಮಾಡಬೇಕು. ಅವನು ರಥ ಏರಿ ಯುದ್ಧ ಮಾಡುತ್ತಾ ಇದ್ದಾನೆ. ನಾನು ಪಾದಾಚಾರಿಯಾಗಿ ಒಬ್ಬನಿಗೆ ಯುದ್ಧ ಇದ್ದೇನೆ. ಅವನಿಗೆ ಸಮದಲ್ಲಿ ನಿಲ್ಲಬೇಕು ಅಂತಿದ್ರೆ ನನಗೆ ರಥ ಬೇಕು. ಇದನ್ನೆಲ್ಲ ನೀ ತಂದಿದ್ದಿ. ತಂದ ನೀನ್ಯಾರು ಅಂತ ಬೇಕಲ್ಲ. ನನ್ನ ಪರಿಚಯ ನಿನಗೆ ಆಗಲಿಲ್ಲ ದೇವ? ಇಲ್ಲ. ಆ ದೇವೇಂದ್ರನ ಸಾರಥಿಯಾಗಿದ್ದೇನೆ ನಾನು, ಮಾತಾಲಿ ಎಂಬುದಾಗಿ. ಮಾತಾಲಿ? ಈ ರಥವನ್ನು ನಾನು ಪರಿಗ್ರಹಿಸಿ ಪವನ ಮಾಡಬೇಕು. ಮಾತಲಿಯೇ ಮಾತಲಿಯ ದರ್ಶನ
ಅವರ ಸುರಸಾರಥಿ ಮಾತಲಿ, ನಿನ್ನ ಮಾತುಗಳನ್ನು ಯಾವ ಕಾರಣಕ್ಕೂ ನಾನು ಅಂಗೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ರಾಮನ ಮೇಲಿನ ಅಭಿಮಾನದಿಂದ ದೇವೇಂದ್ರ ಬರುತ್ತಾ ಸಾರಥಿಯಾದ ನೀನು ದಿವ್ಯ ಆಯುಧಗಳ ಸಮೇತವಾಗಿ ನನ್ನ ಬಳಿಗೆ ಕಳುಹಿಸಿಕೊಟ್ಟಿದ್ದಾನೆ. ಪರರ ಹಂಗಿನಲ್ಲಿ ಕಾದಿ ಗೆಲ್ಲಬೇಕು ಎನ್ನುವ ವಾಂಚೆಯೇ ರಾಮನದ್ದಲ್ಲ. ಇಷ್ಟರವರೆಗೆ ಪಾದಾಚಾರಿಯಾಗಿ ಪವರ್ಗೈದಿದ್ದೇನೆ. ಭೂಮಿಯೇ ರಥ, ಆಚರಿಸಿದ ಧರ್ಮವೇ ಸೂತ, ಚತುರ್ವೇದಗಳೇ ನನ್ನ ಪರ್ವತದ ಚಕ್ರಗಳು, ಕೂಡಿದ ಓಂಕಾರವೇ ನನಗೆ ರಕ್ಷಾ ಕವಚ. ಹೀಗೆ ಪರಿಭಾವಿಸಿ ಮುನ್ನಡೆದವನಿಗೆ ರಾಮ ಅಂತ ಹೆಸರು. ಆದ್ದರಿಂದ ನಾನು ಯಾವತ್ತಿದ್ದರೂ ಅನ್ಯರ ಸಹಕಾರವನ್ನು ಹೊಂದಿ ದಶಕಂಠಾದಿಗಳನ್ನು ಮತಿಸಿದೆ ಅಂತಾದರೆ ನನ್ನ ಸ್ವ ಸಾಮರ್ಥ್ಯದ ಬಗ್ಗೆ ಪರರು ಯೋಚನೆ ಮಾಡುವ ಪರಿಸ್ಥಿತಿ ಉಂಟಾಗುತ್ತದೆ. ಹಾಗಾದ ಕಾರಣ ತಂದ ರಥ, ದಿವ್ಯಾಯುಧ ಇದರ ಸಮೇತ ನೀನು ನಭಕ್ಕಡರು. ಅದಲ್ಲ, ರಾಮ ರಾವಣರ ಯುದ್ಧವನ್ನು ನೋಡಬೇಕು ಎನ್ನುವ ಮನೋವಾಂಛೆ ಉಂಟು ಅಂತಾದರೆ ನಮ್ಮವರ ಜೊತೆಯಲ್ಲಿ ಹಿಂದೆ ಸರಿದು ನಿಲ್ಲುವು ಮುಂದುವರಿಯುವುದಕ್ಕೆ ಸಿದ್ಧರಿದ್ದೇವೆ. ಸುಷೇನ ಕಂಡು ರಘುಪತಿಯೋ ದೇವ ವಿಭೀಷಣ ಮಾತಲಿ ತಂದಂತಹ ರಥವನ್ನು ದೇವಲೋಕಕ್ಕೆ ಕಳುಹಿಸುವ ಯೋಚನೆ ಮಾಡಿದ್ದೇನೆ. ಆದರೆ ಇದುವರೆಗೆ ನಿನ್ನಲ್ಲಿ ನಾವು ಇಂಥದ್ದು ಕೇಳಿದವರಲ್ಲ, ಹೇಳಿದವರಲ್ಲ. ವಾನರರೇ, ವೀರರೆಲ್ಲರೂ ಕೂಡ ನೀನು ಪಾದಾಚಾರಿಯಾಗಿ ಯುದ್ಧವನ್ನು ಮಾಡುವುದನ್ನು ಕಂಡವರಿದ್ದಾರೆ. ಆದರೆ ನೀನು ರಥಾರೂಢನಾಗಿ ಯುದ್ಧವನ್ನು ಮಾಡಬೇಕೆನ್ನುವಂತಹ ಚಂದವನ್ನು ಕಾಣಬೇಕೆನ್ನುವಂತಹ ಆಸೆ ಅವರಿಗಿದೆ. ಹಾಗಾಗಿ ನೀನು ಯುದ್ಧವನ್ನು ಏರಿ ಯುದ್ಧವನ್ನು ಮಾಡಬೇಕು, ರಥವೇರಿ ಯುದ್ಧ ಮಾಡಬೇಕು. ಇವರಿಗೆಲ್ಲ ರಾಮರಥೋತ್ಸವ ಕಾಣಬೇಕು ಎನ್ನುವ ವಾಂಛೆ ಯೋಚನೆ ಮಾಡಬೇಡಿ. ಅದಕ್ಕಾಗಿ ಮುಖ್ಯರಾದಂತಹ ಸಮಸ್ತ ಬಾಣರನೀಕ ನಿಮ್ಮ ಅಪೇಕ್ಷೆಯ ಮೇರೆಗೆ ಇಂದ್ರ ಕೊಟ್ಟಿರುವಂತಹ ರಥವೇರಿ ಯುದ್ಧ ಮಾಡಬೇಕು ಎನ್ನುವ ಹಂಗಿನ ವಾಕ್ಕು ನಾಳೆ ರಾಮನಿಗೆ ಕೇಳಬೇಕು ಎನ್ನುವ ಅಪವಾದ ಬಂದರೂ ಕೂಡ ನಿಮ್ಮ ಕರಸೇವೆಗೆ ಮಣಿದು ನಿಮಗಾಗಿ ರಥವೇರುವುದಕ್ಕೆ ಸಿದ್ಧರಾಗಿದ್ದೇನೆ. ಇದುವರೆಗೆ ರಂಗದಲ್ಲಿ ನಲವನ್ನೇ ರಥವಾಗಿಸಿಕೊಂಡು ಆಕಾಶವನ್ನೇ ಕವಚವಾಗಿಸಿಕೊಂಡು ಕಾಳಗವನ್ನು ಕೊಟ್ಟವರು ನೀನು. ಆದರೆ ಇಂದು ರಾವಣನ ಸಮಕ್ಷಮದಲ್ಲಿ ಕಾಳಗವನ್ನು ಕೊಡಬೇಕು ಅಂತ ಇದ್ರೆ ರಥವೇ ಬೇಕು ಎಂಬುದಾಗಿ ನೀನು ಮನಸ್ಸು ಮಾಡಿದೆಯರು. ಸಂಕಲ್ಪ ನಿನ್ನ ದೊಡ್ಡಸ್ತಿಕೆ ನನ್ನಲ್ಲಿ ಬೇಡುವ. ನನಗೆ ಪರಿಚಯ ಇಲ್ಲದ ರಥ ಏನು ಇದಲ್ಲ. ಅಂದು ದಿಗ್ವಿಜಯ ಕಾಲದಲ್ಲಿ ಆ ದೇವೇಂದ್ರನೊಂದಿಗೆ ಹೋರಾಡುವಂತಹ ವೇಳೆಯಲ್ಲಿ ಈ ರಥದ ಪರಿಚಯವು ನನಗಿದೆ. ಇದನ್ನು ಹೊಂದಿದಂತಹ ಈ ಸಾರಥಿಯು ನನಗೆ ಗೊತ್ತಿದೆ. ಹಿಮ್ಮುಖವಾಗಿ ಶೀಲವನ್ನು ಈ ರಾವಣ. ಈಗ ಈ ರಥ ಯಾರೇ ನನ್ನೊಂದಿಗೆ ಕಾಲವನ್ನು ಕೊಡುವುದಕ್ಕೆ ಬಂದಿದ್ದೀಯಾ? ಮೊದಲು ನಿನ್ನನ್ನು ನೋಡ್ತಾರೆ, ಆಮೇಲೆ ಅವರ
ಅಚ್ಚುಕಟ್ಟ ಏನು? ಎಮ್ಮೇರ್ವರ ಗೆಲುವುದನ್ನು ನೀ ಹಮ್ಮಿದ ಬಗೆಯನ್ನೇನು ದೇವಲೋಕಕ್ಕೆ ದಾಳಿ ಮಾಡಿ ಇಂದ್ರಾದಿ ಸುಮನಸರು ಕೂಡ ಕಾಳಗವನ್ನೆಸಗಿ ದೇವೇಂದ್ರನ ಕೈಯಲ್ಲೇ ನೀ ಸೋತ ಕಥೆ ನಾ ಚೆನ್ನಾಗಿ ಬಲ್ಲವಣೆ. ಆಮೇಲೆ ಗೆದ್ದಿದ್ದೇನೆ. ಗೆದ್ದದ್ದು ನೀನಲ್ಲ, ನಿನ್ನ ಮಗ ಇಂದ್ರಜಿತ್ತು. ನನ್ನದೇ ಮಗಲ್. ನಿನ್ನ ಮಗನೇ ಹೌದಾದರೂ ನೀ ಸೋತದ್ದು ಸುಳ್ಳಲ್ವಲ್ಲ. ನಿನ್ನ ವಧೆಗಾಗಿ ಯಮ ಬ್ರಹ್ಮ ತಾನು ದಂಡೆ ಎತ್ತಿದನಂತೆ. ಬ್ರಹ್ಮದೇವ ಬಂದು ತಡೆದನಂತೆ. ನಿನಗೆ ಆಯುಸ್ಸು ಕೊಡುವುದಕ್ಕೆ ತುಂಬಾ ಮಂದಿ ಇದ್ದಾರೆ. ಆದರೆ ಇವತ್ತು ನಿನ್ನ ಆಯುಸ್ಸಿನ ಮುಕ್ತಾಯದ ಹಂತ ಎನ್ನುವುದನ್ನು ನೀ ಮರೆತು ಬಂದಿದ್ದಿ ಎನ್ನುವುದು ಸ್ಪಷ್ಟ. ಒಂದು ವೇಳೆ ನೀ ಆ ವಿಶ್ವಾಸದಿಂದಲೇ ಆಡುತ್ತಿದ್ದಾದರೆ ನೀನು ಹಮ್ಮಿದ ಬಗೆ ಯಾವುದು? ಮಾಟ ಮಾಡುತ್ತೀಯೋ, ಮಾರಣ ಮಾಡುತ್ತೀಯೋ? ಯಾವ ಜೀವನದಲ್ಲಿ ಆದರ್ಶ ಎಂಬುದು ಹೇಳುವುದಕ್ಕೆ ಸುಲಭ, ಅದನ್ನು ಅನುಸರಿಸುವುದಕ್ಕೆ ಕಷ್ಟವು. ನಿನ್ನ ಜೀವನದಲ್ಲಿ ಅದು ಬರೆದಿಲ್ಲ ಬಿಡು. ನೀನು ಹೇಳಿದ್ದೇನು ಮಾಡಿದ್ದೇನು ಅದು ಎಲ್ಲವೂ ಅದಲು ಬದಲಾಗಿ ಹೋಗಿದೆ. ಆಡಿದಂತೆ ನುಡಿದಿದ್ದೇನೆ, ನಡೆದಂತೆ ನುಡಿದಿದ್ದೇನೆ. ಏನು ನಾವೆಲ್ಲ ಸಾಮಾನ್ಯರೆಂಬುದಾಗಿ ಭಾವಿಸಿಕೊಂಡಿದ್ದೀಯನು? ಏನು ಘನ? ನಿನ್ನ ಮುಂದೆ ನಿಂತಿರುವವನು ರಾವಣ. ಒಳ್ಳೆ ಮಾಯಕದ ವಿದ್ಯೆ ಅದು ನಮಗೆ ಕರಗತವಾಗಿರುವುದು. ಎಂತಹ ಸಂದರ್ಭದಲ್ಲೂ ಕೂಡ ವಿರೋಧಿಗಳನ್ನು ಗಮನಿಸಿಕೊಳ್ಳಬೇಕು ಅಂತ ಇದ್ರೆ ಎಂತಹ ಮಾಟವೋ ಮಾರಣವೋ ನಾವು ಹೊಂದುತ್ತೇವೆ. ನಿನ್ನದಾದಂತಹ ಹುಲು ಮಾತುಗಳು ನನಗೆ ಮುಖ್ಯವಾಗುವುದಿಲ್ಲ. ನೀನು ಸಾಮರ್ಥ್ಯ ಇದ್ರೆ ಹೋರಾಡು, ಇಲ್ಲದಿದ್ರೆ ನಾವು ಸ್ವಂತ ಏನು? ರಾಮರಾವಣರ ಯುದ್ಧ ಇದು ಮೊದಲು ಅಲ್ಲ. ಈ ಮೊದಲು 3 ಬಾರಿ ಯುದ್ಧವನ್ನು ಮಾಡಿದ್ದೇವೆ. ನಡೆದ ಯುದ್ಧದಲ್ಲಿ 3 ಬಾರಿಯೂ ನೀನು ಪರಾನ್ಮುಖನಾಗಿದ್ದಿ. ಸೋಲುವೆ ಜಯದ ಮೂಲ. ಆದರೆ ಎಲ್ಲಿವರೆಗೆ ಅನ್ನುವುದು ಮುಖ್ಯ. ನಿತ್ಯ ಸೋಲುತ್ತಾ ಇರುವುದು ಗೆಲುವಿನ ಲಕ್ಷಣ ಅಲ್ಲ. ಒಮ್ಮೆ ಸೋತು ಮತ್ತೆ ಎದ್ದು ಗೆಲ್ಲುವುದು ಒಬ್ಬ ಸಾಮರ್ಥ್ಯವುಳ್ಳವನ ಲಕ್ಷಣ. ನೀ ಮರ ಹತ್ತುವುದಲ್ಲ, ನೀ ಸಮರವೇರ್ಪಡಿಸುವುದು. ಈ ಪ್ರಜ್ಞೆ ನಿನಗೆ ಯಾವತ್ತೂ ಬೇಕಾಗುತ್ತದೆ. ನೀ ಈ ಮೊದಲು ಮಾಡಿದ ಹೋರಾಟ ಎಲ್ಲಿ ಗೆದ್ದೆ ನೀನು? ಬಾಲಿಯಲ್ಲಿ ಸೋತೆ, ಮಾತ್ರವಲ್ಲ ಕಾರ್ತವೀರ್ಯನಲ್ಲಿ ಸೋತೆ, ಯಮನಲ್ಲಿ ಸೋತೆ, ಇಂದ್ರನಲ್ಲಿ ಸೋತೆ. ನಿನ್ನ ಜೀವನದ ಉದ್ದಗಲಕ್ಕೂ ನೀ ಸೋಲನ್ನು ಕಂಡರೂ ನೀ ಪ್ರಚಾರದಿಂದ ದೊಡ್ಡವನಾದೆ. ಲೋಕ ರಾವಣ ಇವತ್ತು ಲೋಕ ಇಲ್ಲದ ರಾವಣನಾಗಿ ಬಂದಿದ್ದಿ. ಇವತ್ತು ಲೋಕ ಬಿಡುವುದಕ್ಕಾಗಿ ಎಲ್ಲಿಗೆ ಬಂದಿದ್ದಿ ಎನ್ನುವುದನ್ನು ನೀನು ಲೋಕಾಭಿರಾಮನ ಮುಂದೆ ನಿಂತು ಮಾತಾಡುವಾಗ ಜಾಗ್ರತೆ ವಹಿಸಬೇಕು. ಯಾಕೆ ಬಲ್ಲೆಯ? ಮೊದಲೊಮ್ಮೆ ನೀ ಯುದ್ಧಕ್ಕಾಗಿ ಬಂದಾಗ ನಿನ್ನ ಕಿರೀಟವೇ ಹೋಯಿತು. ಮತ್ತೊಮ್ಮೆ ಬಂದಾಗ ರಥವೇ ಪುಡಿಯಾಗಿ ಹೋಯಿತು. ಮಗದೊಮ್ಮೆ ಬಂದಾಗ ವಿವಸ್ತ್ರನಾಗಿ ಮಂಡೋದರಿಯ ಗೃಹ ಸೇರಬೇಕಾಯಿತು. ಎಷ್ಟು ಮಾಡಿಸಿದ ರಾಮ ಯಾಕೆ ಬಳಸಿದ್ದಾನೆ ಬಲ್ಲೆಯ? ಈ ಎಷ್ಟು ಲಕ್ಷ ವರ್ಷದ ಆಯುಸ್ಸನ್ನು ಹೊಂದಿದ ನೀನು ಮತ್ತು ಆದರ್ಶವಾಗಿ ತಿದ್ದುಕೊಂಡು ಬದುಕು ಎಂಬ ಹಾಗೆ ಬದುಕು ಕೊಡುವವನಿಗೆ ರಾಮ ಅಂತ ಹೆಸರು, ಬದುಕು ತೆಗೆಯುವವನಿಗಲ್ಲ.
ಆದ್ದರಿಂದ ಈಗಲೂ ಹೇಳುತ್ತೇನೆ, ಏನು? ಬದುಕು ಬೇಕು ಎನ್ನುವ ವಾಂಛೆ ಹುಟ್ಟುತ್ತದೆ. ಈಗಲೂ ಅವಕಾಶ ಉಂಟು. ಅದು ಬಿಟ್ಟು ಮೊದಲು ಗೆದ್ದಿದ್ದೇನೆ, ಮಾಟ ಮಾರಣಾದಿಗಳನ್ನು ನಡೆಸ್ತೇನೆ ಅಂತಾದ್ರೆ ಮಾರೀಚನ ಮಾಯ ಫಲಿಸಲಿಲ್ಲ. ಮಾತ್ರವಲ್ಲ, ಇನ್ನಿತರರ ಮಾಯ ನಡೆಯಲಿಲ್ಲ. ಇನ್ನು ಮಾಯೆಯನ್ನು ಕಾಣಿಸ್ತೇನೆ ಅಂತ ಬಂದ್ರೆ ಮಾಯಾಪುರಿಯಲ್ಲ, ಯಮಪುರಿ ತೋರಿಸ್ತೇನೆ. ಏನು ಅಂತ ಕಾಣಿಸುವುದಿಲ್ಲ, ಚಂದ್ರಹಾಸನ ರುಚಿಯನ್ನು ತೋರಿಸ್ತೇನೆ. ನೀನು ಏನು ದೊಡ್ಡ ವಿಷಯ. ನಿಮ್ಮ ವಂಶದಲ್ಲಿ ಲೆಕ್ಕ ಹಾಕಿದರೆ 21 ತಲೆಮಾರುಗಳ ಹಿಂದೆ ನಿಮ್ಮ ಪುರವನ್ನು ಸೇರಿದವನು ಇರೋವನು ಆ ದಿಗ್ವಿಜಯ ಕಾಲದಲ್ಲಿ. ಆದ್ರೆ ಸಮರವನ್ನು ಕೊಡುವುದಕ್ಕಾಗಿ ಬಂದವನು ಅನರಣ್ಯಕ ನಾಮಕ ಏನು ಮಾಡಿದ? ಹೋರಾಟಕ್ಕಾಗಿ ಮುಂದುವರಿದ, ನನ್ನ ಕೈಯಿಂದಲೇ ಹತರಾಗಿ ಹೋದ. ಅವನನ್ನು ಅಲ್ಲಿ ಮಣ್ಣು ಓಡಿಸಿದ್ದಾರೆ, ನಿಮ್ಮನ್ನು ಕೊಂದು ಎಲೆ ಮಣ್ಣು ಓಡಿಸ್ತೇನೆ. ಸಾಮಾನ್ಯರನ್ನು ಕೊಂದಂತೆಲ್ಲ ಅನರಣ್ಯಕನನ್ನು ಕೊಂದದ್ದು ಪರಮ ಧಾರ್ಮಿಕನಾಗಿ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಜಾರಣ್ಯಕನಾಗಿ ಬದುಕುತ್ತಾ ಇದ್ದ ಮಾವ ಯಜ್ಞ ಯಾಗಾದಿ ಸತ್ಕರ್ಮಗಳಿಂದಲೇ ಲೋಕ ಪ್ರಸಿದ್ಧನಾಗಿದ್ದಂತಹ ಒಬ್ಬ ರಾಜಋಷಿ. ಅಂತಹವನನ್ನು ನೀನು ಯಜ್ಞ ಮಾಡಿ ತಾನು ಪೀಠಾರೋಹಿಯಾದ ಸಂದರ್ಭದಲ್ಲಿ ತುರಕ್ಕೆ ಆಹ್ವಾನಿಸಿದೆ. ಕದನದ ಕಣದಲ್ಲಿ ಸೋತ ಮೇಲೆ ಬಿಟ್ಟು ಬಿಡಬೇಕಾಗಿತ್ತು, ಆದರೆ ಅವನ ತಲೆ ಕಡಿಯುವುದಕ್ಕೆ ಮುಂದಾದೆ. ಸಾಯುವ ಕಾಲದಲ್ಲಿಯೂ ಯೋಚನೆ ಮಾಡು, 21 ತಲೆಮಾರಿನ ಹಿಂದೆ ಅವನೇ ನಿನಗೆ ಇದ್ದ ಶಾಪ. ಮುಂದೆ ನಮ್ಮ ವಂಶದಲ್ಲಿ ಹುಟ್ಟುವ ದಾಶರಥಿಯಾದ ರಾಮನ ಕೈಯಲ್ಲೇ ನಿನಗೆ ಮರಣ. ಅಂದಿನ ವಾಕ್ಯ ಇವತ್ತು ಮೂರ್ತ ರೂಪವನ್ನು ತಳೆದು ದಶರಥನ ಸುತನಾಗಿ ದಾಶರಥಿಯಾಗಿ ಎದ್ದು ಬಂದಿದ್ದೇನೆ. ಅಂದಿನ ವಾಕ್ಯ ಇವತ್ತು ಸತ್ಯವಾಗಿಸಿ ನಿನ್ನನ್ನು ಮಣ್ಣುಗೊಳಿದ್ದೇನೆ. ಮನುಷ್ಯರ ಬಿಟ್ಟು ಕುಳಿತ ಧನುಧರ ಕರುಣನೆ ಮಾತಲಿ ನುಡಿದನು, ಮಾತಲಿ ನುಡಿದನು. ಈ ಹೊತ್ತಿಗೆ ಸುಮ್ಮನೆ ಕುಳಿತುಕೊಂಡು ನನಲೋಟಕನಾಗಿದ್ಯ, ಆದ್ರೆ ಎಲ್ಲವನ್ನು ಕೊಲ್ಲವನಾಗಿದ್ಯ ನೀನು. ಆದ್ರೆ ಈ ಹೊತ್ತಿಗೆ ದುರುಳನಾದಂತಹ ರಾವಣನ ವಧೆ ಆಗಲೇಬೇಕು, ಧರ್ಮ ಉಳಿಯಲೇಬೇಕು, ಅಧರ್ಮ ನಾಶವಾಗಬೇಕು ಅಂತ ಹೇಳಿದ್ರೆ ನೀನು ಯುದ್ಧಕ್ಕಾಗಿ ಮುಂದುವರಿಯಬೇಕು. ನೀನು ಯುದ್ಧವನ್ನು ಮಾಡುವ ಚಂದವನ್ನು ನನಗೆ ನೋಡಬೇಕು, ಆಮೇಲೆ ನಾನು ದೇವಲೋಕವನ್ನು ಸೇರುವುದು. ಮಾತಲ್ಲಿ ನಾನೆಂಬ ಮಾತ ಕೇಳುವೆಯೋ?
ಮಾತಲಿಯಲ್ಲಿ ಮಾತಲಿ ಕೇಳು ಯಾದು ನಾನು ಕೈಸೋದೆನು ನೀನೋಡು ಮುಟ್ಟಿದರು ಸರ್ಕಲ ಸ್ವಾಮಿ ಕಮಾಯ ನನಗೆ ಈಗ ಇದು ಗೊತ್ತು ಈಗ ಮಾತಲಿ ದೇವಸಾರಥಿ ಮಾತಲಿ ನಾನೆನ್ನುವ ಮಾತನ್ನು ದಯವಿಟ್ಟು ಕೇಳುವೆಯ. ನೆಲದಲ್ಲಿ ನಿಂತು ಯುದ್ಧ ಮಾಡುವ ಕಾಲದಲ್ಲಿ ರಾಮ ಪರಾಜಯ ಹೊಂದಲಿಲ್ಲ. ಕ್ಷಣಕಾಲಕ್ಕೆ ನಾಗಾಸ್ತ್ರಕ್ಕೋ ಇನ್ನೊಂದು ಅಸ್ತ್ರಕ್ಕೋ ತಾನು ಮೈಯೊಟ್ಟಿರಬಹುದು. ಹಾಗಿದ್ರೆ ಇವತ್ತು ನನಗೆ ಸೋಲು ಯಾಕಾಯಿತು? ಅರ್ಥ ಆಗುತ್ತಾ ಉಂಟು. ಸ್ವಾಯತ್ತತೆಯನ್ನು ಬಿಟ್ಟು ಜೀವನಕ್ಕೆ ಪರಾವಲಂಬಿಯಾದ ಅಂತಾದರೆ ಅವನ ಪರಾಭವಕ್ಕೆ ಅದುವೇ ಕಾರಣವಾಗುತ್ತದೆ ಎನ್ನುವುದಕ್ಕೆ ಇಂದ್ರ ಕೊಟ್ಟ ರಥವನ್ನಡರಿ ರಾವಣನಲ್ಲಿ ನಾ ಯುದ್ಧ ಮಾಡುತ್ತಾ ಇದ್ದುದೇ ಸಾಕ್ಷಿಯಾಗಿ ಒದಗಿ ಬಂತಲ್ಲ. ಆದ್ದರಿಂದ ನಾ ಹೇಳುವ ಮಾತನ್ನು ಕೇಳಬೇಕು. ಕೂಳನಾದ ದಶಕಂಠನಿಗೆ ನಾನು ಬಾಣ ಪ್ರಯೋಗ ಮಾಡುತ್ತಾ ಇದ್ದೇನೆ. ಅವನ 10 ಶಿರಗಳು ಕಡಿದಷ್ಟು ಮತ್ತೆ ಹುಟ್ಟಿ ಬರುತ್ತಾ ಇವೆ. ರಾಮನ ಆಚರಣೆಯಲ್ಲಿಯೋ ರಾಮನ ವ್ಯಕ್ತಿತ್ವದಲ್ಲಿಯೋ ರಾಮನ ಆಚರಿಸಿದ ವಿದ್ಯೆಯಲ್ಲಿಯೋ ಕೊರತೆ ಕಾಣುತ್ತಾ ಉಂಟು ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಗೆಲುವೆನ್ನುವುದು ಕನಸಿನ ವಿಷಯವಾಗಿತ್ತು ಆಗಿ ಹೋಯಿತು. ಮಾತಲಿ ನೀ ತಂದ ರಥ ದಿವ್ಯ ಆಯುಧ ನಿನ್ನ ಸಮೇತ ನೀನು ದೇವಲೋಕಕ್ಕೆ ತೆರಳು ಹೋಗಯ್ಯ. ಇದನ್ನೆಲ್ಲ ತೋರಿಸಲಾಗೆ ನರನೀಲ ಪುಲ್ಲೋಚನ ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗೆಂತ ಈ ಹೊತ್ತಿಗೆ ರಾವಣನೊಂದಿಗೆ ಯುದ್ಧವನ್ನು ಮಾಡಿ ನಮ್ಮನ್ನು ನೀನು ಅಲ್ಲಿ ತಲೆದೋಟಕನಾಗಿ ನಮ್ಮನ್ನು ಕಳುಹಿಸಿಕೊಡುವುದರಲ್ಲಿ ನಿನ್ನ ಉದ್ದೇಶ. ದೇವಾ, ನೀನು ಎಷ್ಟು ಬಾರಿ ಹೇಳಿದ್ರೆ ಕೇಳುವವರು ಅವಲ್ಲ. ಹಾಗೆಂತ ಆವಾಗಲೇ ದೇವೇಂದ್ರ ತಂದುಕೊಟ್ಟಂತಹ ರಥವನ್ನು ಹಾಗೆ ಆಯುಧವನ್ನು ನಿನಗೆ ಕೊಡುವುದಕ್ಕಾಗಿ ಸಿದ್ಧರಾಗಿದ್ದೇವೆ. ದೇವಾ, ಈ ಹೊತ್ತಿಗೆ ಕಪಿವೀರರು ಎಲ್ಲರೂ ಇಲ್ಲಿ ನಿನ್ನ ನನ್ನನ್ನು ನೀನು ಎಂತ ಭಾವಿಸಿದೆ? ದೇವ, ನೀನು ಸಾಮಾನ್ಯದವನಲ್ಲ. ನೀನು ಲೋಕಕ್ಕೆ ರಾಮನಾಗಿದ್ಯ, ದೇವನಾಗಿದ್ಯ. ಹಾಗಿರುವಾಗ ಕೇವಲ ನರನಂತೆ ನೀನು ವರ್ತಿಸಬೇಡ. ದೇವನಾನೇ? ಹೌದು. ನನ್ನನ್ನು ದೇವ ಅಂತ ಯಾಕೆ ಅನ್ನುತ್ತಾ ಇದ್ದೀರಿ? ದೇವ ನಾನಾದರೆ ಆವಿರ್ವಾದಿಯ ಗೆಲ್ಲುವುದು ಯಾವ ಕಷ್ಟ ನನಗೆ? ನಾ ದೇವರಲ್ಲ, ನಾ ಮನುಷ್ಯ ಮನುಷ್ಯ ಮನುಷ್ಯ. ಅಂಬರ ಪಥದಿಂದ ಅಗಸ್ತ್ಯ ಮಹರ್ಷಿಗಳೇ ಇಳಿದು ಬರುತ್ತಾ ಇದ್ದಾರೆ. ಆದಿತ್ಯ ಹೃದಯವೆನ್ನುವಂತಹ ದಿವ್ಯ ಮಂತ್ರೋಪದೇಶ ಆದಿತ್ಯ ಕವಚವೇ ನನ್ನ ವಿಜಯದ ಕವಚವಾಗಿ ಒದಗುತ್ತದೆ ಅಂತ ಆಡ್ತಾ ಇದ್ದಾರೆ. ಆ ಮಹಾಮಂತ್ರವನ್ನು ಸಂಸ್ತುತಿಸುತ್ತಾ ಮತ್ತೊಮ್ಮೆ ಕೋದಂಡ ಪಾಣಿಯಾಗಿ ಶಾಂತ್ಯ ಧನುಸ್ಸನ್ನೆತ್ತಿ ಅದು ರಥಾರೂಢನಾಗುತ್ತೇನೆ. ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೋತಿಯ ಕಂಡನ ಸುರೇಂದ್ರ ಕಂಡನು ದಶ
ಮಾಂಸಾಕ್ಷಿಗಳಿಗೆ ಅಜ್ಞಾನವೆಂಬುದು ಆವರಿಸಿಕೊಂಡಿರುವ ಕಾರಣ ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ರಾವಣನಿಗೆ ಅಸಾಧ್ಯವಾಗಿ ಹೋಯಿತಲ್ಲ. ಕೇವಲ ಕೋರಂಡಧಾರಿಯಾಗಿರುವಂತಹ ರಾಮನರ್ವ ಮನುಷ್ಯನೆಂಬಂತ ನೆಲೆಯಲ್ಲಿ ಕಾಳಗವನ್ನು ಕೊಟ್ಟರೆ ಈತ ಕೇವಲ ಮನುಷ್ಯರೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ. ಸಕಲ ಚರಾಚರಗಳನ್ನು ಅರಿತುಕೊಳ್ಳುವಂತಹ ಮಹಾನುಭಾವ. ಇಂತಹ ಮಹಾನ್ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ರಾವಣನಿಗೆ ಸಾಧ್ಯವಾಗಿ ಹೋಯಿತಲ್ವೇ? ಆದರೂ ಈ ಕಾಲದಲ್ಲಿ ಈ ದಿವ್ಯ ಮೂರ್ತಿಯನ್ನು ಕಂಡಂತಹ ಕಾಲಕ್ಕೆ ನನ್ನ ಜನ್ಮವೇ ಪಾವನವಾಯಿತು, ಜನ್ಮವೇ ಪಾವನವಾಯಿತು. ಸರಿ ಸರಿ, ದಶಕಂಠರು ನಾನು ರಥಾರೂಢನಾಗಿ ಆದಿತ್ಯ ಹೃದಯವನ್ನು ಸಂಸ್ಕೃತಿಸಿದ ಪರಿಣಾಮ ಯಾವುದೋ ಅಗೋಚರ ಶಕ್ತಿಯನ್ನು ನನ್ನಲ್ಲಿ ಕಾಣುತ್ತಾ ಇದ್ದಾನೆ. ದೇವಭಾವವನ್ನು ಕಂಡು ಮಣಿಯುವುದು ದೊಡ್ಡದಲ್ಲ, ಜೀವಭಾವದ ಸತ್ಯ ದರ್ಶನವಾಗಿ ಇವ ಬದಲಾಗುತ್ತಾನೋ ಎನ್ನುವುದನ್ನು ತಿಳಿಯಬೇಕು. ಆದ ಕಾರಣ ರಥದಿಂದ ಇಳಿದು ನೆಲದಲ್ಲಿ ನಿಂತು ಇವನನ್ನು ವಿಚಾರಿಸ್ತೇನೆ. ವೃತಾರೂಢನಾಗಿ ಬವರ್ಗಯುತ್ತಾ ಇರುವ ಸಂದರ್ಭದಲ್ಲಿ ಕ್ಷಣಕಾಲಕ್ಕೆ ನೀನೇನು ಮೌಢ್ಯಾವರಿಸಿದಂತೆ ನನಗೆ ಮಣಿದವನಿದ್ದಿ. ಆದರೆ ಈ ಕಾಲಕ್ಕೆ ಒಬ್ಬ ದಶರಥನ ಮಗನಾಗಿ, ಅಯೋಧ್ಯೆಯ ರಘುವರನಾಗಿ, ಮಾನವರಲ್ಲಿ ಒಬ್ಬನಾಗಿ, ನಿನ್ನ ನೆಲದಲ್ಲಿ ನೆಲದ ಮಲಗನಾಗಿ ನಿಂತು ಮಾತಾಡ್ತಾ ಇದ್ದೇನೆ. ಯಾವಾಗಲೂ ಜೀವನಾದ ಬಳಿಗೆ ಅವನು ಮಾಡಿದ ತಪ್ಪಿನ ಅರಿವಾಗಬೇಕು. ಅದುವೇ ನಿಜವಾದ ಅವನು ಕಂಡುಕೊಳ್ಳಬಹುದಾದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗುತ್ತದೆ. ನೀ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದೇ ಹೌದು ಅಂತಾದಲ್ಲಿ ಮಾಡಿದ ತಪ್ಪನ್ನು ಒಪ್ಪಿಕು. ಎನ್ನ ಸತಿಯಾದ ಜಾನಕಿಯನ್ನು ಎನ್ನ ಪದಕೊಪ್ಪಿಸು. ತಮ್ಮನಾದ ವಿಭೀಷಣನ ಜೊತೆಯಲ್ಲಿ ಸಂತೋಷದಿಂದ ಬದುಕು. ಶರಣು ಬಾ. ಮಾಯಾವರಿಸಿಕೊಂಡಿರುವಂತಹ ಕಾರಣ ನಾನು ಆ ರೀತಿಯಲ್ಲಿ ವ್ಯವಹರಿಸಿಕೊಂಡೆ. ಆದರೆ ಏನು ನಿನ್ನ ಮರದಿಯಾದಂತಹ ಸೀತೆಯನ್ನು ನಾನು ಒಪ್ಪಿಸಬೇಕೆ? ಸತ್ಯ. ಈ ಮೂರ್ಖನನ್ನು ನನ್ನೊಂದಿಗೆ ಸೇರಿಸಿಕೊಳ್ಳಬೇಕೆ? ನೀನು ಆಡಿದ ರೀತಿಯಲ್ಲಿ ವ್ಯವಹರಿಸಿಕೊಳ್ಳುವವನು ರಾವಣನಲ್ಲ. ನೆನಪಿಟ್ಟುಕೋ, ಯಾವುದು ಸತ್ಯವಾದಂತಹ ದರ್ಶನ ಓರ್ವ ವ್ಯಕ್ತಿಗೆ ಆಗುತ್ತದೆ, ಆಮೇಲೆ ಅವನು ಸತ್ಯದ ಮಹತ್ವವನ್ನು ಅರಿತುಕೊಂಡಂತಾದರೆ ಅವನು ಇನ್ನು ಯಾವ ವಿಷಯಕ್ಕೂ ಅವನು ಹೇಳಿದಂತಹ ನೆಲೆಯನ್ನು ಬಿಡುವವನು ಅಲ್ಲ. ಆ ಸಾಲಿನಲ್ಲಿ ಸೇರುವವನು ರಾವಣ. ಅಂತಹ ಸಿರಿ, ಅದಕ್ಕಿಂತ ಮಿಗಿಲಾದಂತಹ ಸಿರಿ ನನ್ನ ಪಾಲಿಗೆ ಒದಗುವುದಕ್ಕಿದೆ. ಇಂತಹ ಭಾಗ್ಯವನ್ನು ಯಾರು ಕೂಡ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಮರದಿಯನ್ನು ಕೊಡುವುದಕ್ಕೆ ನಾನು ಮೂರ್ಖನಲ್ಲ. ಒಂದು ವೇಳೆ ಕೊಟ್ಟೆ ಅಂತಾದ್ರೆ ಆ ಕಿರಿಗಾವರನ ಬಟ್ಟಲಾಡಲ್ಲ. ಮಾತು ಇದರಿಗಿದೆಯೋ ಮಾರುತ್ತು ಬೆಟ್ಟಲು ಕೆಡವಿದರು ಹುಟ್ಟಿಸೂಯ ಶರಣ ಶ್ರೇಷ್ಠ ವಿಭೀಷಣ ದೇವ, ನಿನ್ನ ಅಣ್ಣನ ಮಾತನ್ನು ನಿಧಾನಿಸಿದೆಯಲ್ಲ. ನಿಜ. ಅವನಿಗೆ ಜೀವದಾನ ಪ್ರದಾನಿಸಿದೆ. ಆದರೆ ಅವನಿಗೆ ಬದುಕುವ ಹಕ್ಕೇ ಇಲ್ಲ ಎಂಬ ಹಾಗೆ ಅವನು ವರ್ತಿಸುತ್ತಾ ಇದ್ದಾನೆ. ನಿಜ. ನಾ ಎಷ್ಟು ಕೇಳಿದರೂ ಕೇಳನೀತನು. ಬುದ್ಧಿ ಶೂನ್ಯನಾದಂತಹ ಇವನನ್ನು ಮತಿಸುವಲ್ಲಿ ನನಗೆ ನೆನಪಾಗುವುದು ಇವನ ಸಾಧನಾ ಸಂಪುಟ. ಅದರಲ್ಲಿಯೂ ನಿನ್ನ ಅಣ್ಣನಿದ್ದಾನೆ. ಇವನನ್ನು ನಿನ್ನ ಅಣ್ಣ ಅಂತ ಕೊಲ್ಲಲು ಅಲ್ಲ, ಇವ ದುಷ್ಟ ಅಂತ ಮತಿಸಲು ಕುಂಭಕರ್ಣನ ತಮ್ಮನಾಗಿ ಉತ್ತರಿಸುವೆಯಾ? ದೇವಾದಿದೇವರೇ, ಪೂರ್ವಗಳಾಗೀಗ ಹರಣ ಸಮಯ ನಂಬಿಕೆ ಸೋಲುವುದಕ್ಕೆ ಜಂಬೀರ ಬಣ್ಣ ನಡಗಿಸುತ್ತಲೇ ವೃಷಭ ತನ್ನಂಬದಿ ಹಿಡಿಸುತ್ತೆ.
ಪರಣಂಬರದಲ್ಲಿ ಎಂದೆರುದ ಶಾಪವಿತ್ತುದರಿಂದ ತೊಡು ಎದೆಗೆ ಮಾಗಣವನು ತೊಡು ಎದೆಗೆ ಮಾಗಣವನು ವಿಭೀಷಣ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವೂ ನೀನೇ ಎನ್ನುವುದಾಗಿ ನಿನ್ನ ಪಕ್ಷವನ್ನು ಸೇರಿಕೊಂಡು ನಿನ್ನ ಸೇವೆಯನ್ನು ಇದುವರೆಗೆ ಮಾಡಿದವ ನಾನು. ಸತ್ಯ ಧರ್ಮದ ಸಾಕಾರ ಮೂರ್ತಿ ನೀನು. ಯಾವತ್ತು ಅಧರ್ಮಕ್ಕೆ ದಾರಿಯನ್ನು ಮಾಡಿಕೊಡಬಾರದು. ಹಾಗಾಗಿ ಆತ ಅಧರ್ಮಿ ಇದ್ದಾನೆ, ಆತನನ್ನು ವಧಿಸುವುದೇ ಸೂಕ್ತ ದೇವ. ವಿಭೀಷಣ ನಾನು ಎಷ್ಟು ಬಾಣ ಪ್ರಯೋಗ ಮಾಡಿದರು ಇವನ ಶಿರ ಕಡಿದಷ್ಟು ಮತ್ತೆ ಹುಟ್ಟಿ ಬರ್ತಾ ಇದೆಯಲ್ಲ, ಇವನ ವಧೆಯಂತೂ ಯಾಕೆ ಹೀಗಾಗುತ್ತದೆ? ಇದಕ್ಕೊಂದು ಇನ್ನಷ್ಟು ದೊಡ್ಡ ಮೂರ್ಖ ನಿನಗೆ ಸಾಯುವಾಗ ತಮ್ಮನ ನೆನಪಾಗದ? ನಿನಗೆ ಮಾತಾಡ್ಬೇಡ. ತುಟ್ಟಿ ಎರಡು ಮಾಡಿದ್ರೆ ಜಾಗ ಮೂರ್ಖ ಹೋಗಿ ನಡೆ. ನೀ ನನ್ನನ್ನು ಹೋಗ್ಲಿಕ್ಕೆ ನೀನು ಯಾರು ಹೇಳಿ? ಮತ್ತೆ ನನ್ನಲ್ಲಿ ಮಾತಾಡ್ಬೇಡ ಅಂತ ನೀನು ಹೊರಗೆ ಹಾಕಿದ ಮೇಲೆ ಹೊರಗೆ ಹೋಗ್ಬೇಕು. ಮಾತಾಡ್ಬೇಡ. ಆರುವ ದೀಪಕ್ಕೆ ಪ್ರಕಾಶತೆ ಹೆಚ್ಚು. ಈಗ ಸಾಯುವಾಗ ಮಾತಾಡುದು ನಿನ್ನಲ್ಲಿ ಎಲ್ಲಿತ್ತು? ನನ್ನಲ್ಲಿ ಉಂಟು. ಮೊದಲು ಮಾತಾಡ್ಲಿ. ನಡೆಯಲಿ. ಹೇಳ್ಬೇಡ. ನನ್ನ ವಿಷಯ ನಿನಗೆ ಬೇಡ. ದೇವರೇ, ಇಷ್ಟರವರೆಗೆ ಅವನಿಗೆ ಮಲ್ಲ ಮಲ್ಲ ಎನ್ನುವ ಕೊಪ್ಪಿತ್ತು. ಹೌದು. ಈಗ ಗೊತ್ತಾಯಿತು ಅವ ಸುಳ್ಳ ಸುಳ್ಳ. ದೇವರೇ, ಈಗ ಹೇಳು ಅವನ ಕಥನ ಎಲ್ಲ ಎಲ್ಲವನ್ನು ನಾನು ಹೇಳುತ್ತೇನೆ. ಈ ಹಿಂದೆ ಶಿವನ ಪೂಜೆಗೆಂದು ಕೈಲಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ದ್ವಾರದಲ್ಲಿ ಬಳಿಯಲ್ಲಿದ್ದಂತಹ ನಂದಿಯನ್ನು ಕಂಡು ಅಪಹಾಸ್ಯ ಮಾಡಿದ. ಕೈಯಲ್ಲಿದ್ದಂತಹ ಜಂಬೂ ಫಲವನ್ನು ಆತನ ಎದೆಗೆ ಎಸೆದವನಿದ್ದಾನೆ. ಆಗ ಕುಪಿತಗೊಂಡಂತಹ ನಂದಿ ಶಾಪವನ್ನು ಕೊಟ್ಟಿದ್ದಾನೆ. ಏನೆಂದು? ಯಾರು ನಿನ್ನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುತ್ತಾನೋ ಆತನಿಂದಲೇ ಮರಣ ಎನ್ನುವುದಾಗಿ. ದೇವರೇ, ಹಿಂದೆ ಮುಂದೆ ನೋಡಬೇಡಿ, ಆತನ ಎದೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸಿ. ಮಾತಲಿ ಲಕ್ಷ್ಮಣ, ದೇವ, ನೆರೆದ ಸಮಸ್ತ ಕಪಿಗಳು ನಿಮ್ಮೆಲ್ಲವರ ಸೇರುವಿಕೆಯ ಫಲ ರಾವಣಾದಿಗಳ ವಧೆಯಾಯಿತು, ದುಷ್ಟರ ಮತನವಾಯಿತು. ಆದರೆ ಇವ ಮಾಡಿದ ಪಾಪ ಒಂದು ಜನ್ಮದಲ್ಲಿ ಕಳೀಲಿಕ್ಕಿಲ್ಲ, ಬಹುಶಃ 3 ಜನ್ಮ ಆದ್ರೂ ಬೇಕಾದೀತು. ಇನ್ನೂ ಇರ್ಲಿಕ್ಕೂ ಸಾಕು. ಏನೇ ಆಗಲಿ ಮುಂದಕ್ಕೆ ಧರ್ಮದಿಂದ ಲಂಕಾ ಸಾಮ್ರಾಜ್ಯವನ್ನು ವಿಭೀಷಣ ಆಳುತ್ತಾ ಬರುವ ವ್ಯವಸ್ಥೆ ಮಾಡೋಣ ಬನ್ನಿ.